ಚಿಕನ್ನಲ್ಲಿ ಹಲವಾರು ರೀತಿಯಾದಂಥ ರೆಸಿಪಿನ ಮಾಡ್ತೀವಿ. ಅದರಲ್ಲೂ ಚಿಕನ್ ಗ್ರೇವಿ ಬಹಳ ಸೂಪರ್ ಆಗಿರುತ್ತೆ. ಈ ಚಿಕನ್ ಗ್ರೇವಿ ಏನೋ ಸೂಪರ್ ಆಗಿರುತ್ತೆ, ಅದನ್ನ ಸಿಂಪಲ್ ಆಗಿ ಯಾವ ರೀತಿ ಮಾಡೋದು? ಬರೀ ಸಿಂಪಲ್ ಆಗಿ ಮಾಡೋದು ಸಾಕಾ? ರುಚಿನೂ ಸಹ ಚೆನ್ನಾಗಿರ್ಬೇಕಲ್ವಾ? ನೀವು ನೋಡ್ತಾ ಇದ್ದೀರಾ ಭಾಗ್ಯ ಟಿವಿ ರೆಸಿಪಿಗಳನ್ನ. ಹಾಗಿರ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ರುಚಿಕರವಾಗಿ ಯಾವ ರೀತಿಯಾಗಿ ಚಿಕನ್ ಗ್ರೇವಿನ ತಯಾರು ಮಾಡೋದು ಅಂತ ತಿಳ್ಕೊಳ್ಳೋರಂತೆ. ಚಿಕನ್ ಗ್ರೇವಿನ ತಯಾರು ಮಾಡೋದಕ್ಕೋಸ್ಕರ ಸ್ಟವ್ ಮೇಲೊಂದು ಬಾಣಲಿನ ಇಟ್ಟಿದ್ದೀವಿ. ಬಾಣಲಿಗೆ 5 ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ. ನಾವಿಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನ ಬಳಸ್ತಾ ಇರ್ತಕ್ಕಂಥದ್ದು. ಈ ಒಂದು ಎಣ್ಣೆನಲ್ಲಿ ಬಹಳ ರಿಚ್ ಆದಂತ ವಿಟಮಿನ್ ಎ, ಡಿ, ಇ 2 ಆಗಿರುತ್ತೆ. ಹಾಗೆ ಈ ಒಂದು ಎಣ್ಣೆನಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ ಅನ್ನು ಉಪಯೋಗಿಸಿರೋದಿಲ್ಲ. ಜೊತೆಗೆ ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ. 100% ಪ್ಯೂರಿಟಿ ಆದಂತ ಎಣ್ಣೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕೈಕ ಪೇಟೆಂಟೆಡ್ ಟೆಕ್ನಾಲಜಿನ ಉಪಯೋಗಿಸಿ ತಯಾರು ಮಾಡಿದಂತ ಎಣ್ಣೆ ಇದು. ಈ ಎಲ್ಲಾ ಕಾರಣಕ್ಕೆ ನಾವು ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನ ನಮ್ಮ ಅಡಿಗೆಗಳಲ್ಲಿ ಬಳಸ್ತಾ ಇರ್ತಕ್ಕಂಥದ್ದು. ಈಗ ಬಿಸಿಯಾದಂತ ಎಣ್ಣೆಗೆ ಮಸಾಲಾ ಪದಾರ್ಥಗಳನ್ನ ಹಾಕೋಬೇಕಾಗತ್ತೆ. ಈ ಕಂಪ್ಲೀಟ್ ಮಸಾಲಾ ಪದಾರ್ಥಗಳ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ಸ್ವಲ್ಪ ಸೋಂಪು ಕಾಳನ್ನು ಸಹ ಹಾಕಿ 30 ಸೆಕೆಂಡ್ಗಳ ಕಾಲ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಏಲಕ್ಕಿ, ಚಕ್ಕೆ, ಲವಂಗ, ಕಲ್ಲುವ, ಪಲಾವ್ ಎಲೆ ಹಾಗೆ ಸೋಂಪು ಕಾಳು ಎಲ್ಲನೂ ಸಹ ಚೆನ್ನಾಗಿ ಫ್ರೈ ಆಗಬೇಕು. ಜೊತೆಗೆ ಒಂದು ಸ್ಟಾರ್ ಮಸಾಲನ್ನು ಸಹ ಹಾಕಿರ್ತಕ್ಕಂಥದ್ದು. ಈಗಿಲ್ಲಿ 30 ಸೆಕೆಂಡು ಇದನ್ನೆಲ್ಲ ಫ್ರೈ ಮಾಡಾಯಿತು. ಹಾಗೆ ತಾವಿಲ್ಲಿ ನೋಡ್ತಾ ಇದ್ರೆ 2 ಈರುಳ್ಳಿನ ಈ ಒಂದು ಹದಕ್ಕೆ ಕಟ್ ಮಾಡಿ ಹಾಕ್ತಾ ಇರ್ತಕ್ಕಂಥದ್ದು. ಈಗ ಮೀಡಿಯಮ್ಗಿಂತ ಸ್ವಲ್ಪ ಹೆಚ್ಚು ಫ್ಲೇಮನ್ನು ಇಟ್ಕೊಂಡು ಸರಿಸುಮಾರು 8 ರಿಂದ 10 ನಿಮಿಷಗಳ ಕಾಲ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಈ ಒಂದು ರೆಸಿಪಿ ಮಾಡೋದಕ್ಕೆ ಸಮಯ ಹೆಚ್ಚು ತಗೊಳ್ತಕ್ಕಂಥದ್ದು ಖಂಡಿತ ಈರುಳ್ಳಿ ಫ್ರೈ ಮಾಡೋದು. ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿರೋ ಅಷ್ಟು ಸೊಗಸಾದಂಥ ರುಚಿನ ಖಂಡಿತ ಪಡಿಬೋದು. ಈರುಳ್ಳಿ ನೋಡ್ತಾ ಇದ್ದೀರಲ್ಲ, ಈ ಅದಕ್ಕಿದೆ ಚೆನ್ನಾಗಿ ಫ್ರೈ ಆದ ನಂತರ ಯಾವೊಂದು ಅದಕ್ಕೆ ಸಿದ್ಧವಾಗುತ್ತೆ ನೋಡೋರಂತೆ. ಹೀಗಿಲ್ಲಿ ಈರುಳ್ಳಿನ 5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಎಲ್ಲನೂ ಸಹ ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ಇನ್ನೂ ಒಂದು 5 ನಿಮಿಷಗಳ ಕಾಲ ಫ್ರೈ ಮಾಡಬೇಕು. ಈ ರೀತಿ ಈರುಳ್ಳಿನ ಫ್ರೈ ಆಗಿಬಿಟ್ಟು ಈ ಸಮಯದಲ್ಲಿ ನಾವಿಲ್ಲಿ ಅರ್ಧ ಕಪ್ ಅಳತೆಯ ಮೊಸರನ್ನ ತಗೊಂಡಿದ್ದೀವಿ. ಮೊಸರನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಒಂದು ವಿಸ್ಕರ್ನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಫ್ಟ್ ಆಗಬೇಕು ಮೊಸರು. ಈ ರೀತಿ ಮೊಸರನ್ನು ಮಿಕ್ಸ್ ಮಾಡಿದ ನಂತರ ಮೊಸರಿಗೆನೆ ಅಚ್ಚ ಖಾರದ ಪುಡಿ 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿ, ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನೂ ಸಹ ಹಾಕಿ, ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, 1 ಟೀ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಇದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಹಾಗೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಹಾಕಿ ಈಗ ಈ ಎಲ್ಲ ಮಸಾಲ ಪುಡಿಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮೊಸರಿನ ಜೊತೆ ಚೆನ್ನಾಗಿ ಬೆರಿಬೇಕು. ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಮಸಾಲ ಪುಡಿಗಳು ಮೊಸರಿನ ಜೊತೆ ಬಹಳ ಚೆನ್ನಾಗಿ ಬೆರೆತು ಹೊಂದ್ಕೊಂಡಿದೆ. ಈ ರೀತಿ ಈ ಒಂದು ಪೇಸ್ಟನ್ನು ಕಲಿಸಿದಂಥ ಈ ಸಮಯದಲ್ಲಿ ಈರುಳ್ಳಿನೂ ಸಹ ಬಹಳ ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಬಂದಿದೆ. ಈ ಒಂದು ಹದದವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಒಂದು ರೆಸಿಪಿಯ ರುಚಿ ನೀವು ಹೆಚ್ಚು ಪಡಿಬೇಕಂದ್ರೆ ಎಷ್ಟು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ತಿರೋ ಅಷ್ಟು ಸೊಗಸಾದಂಥ ರುಚಿನ ಖಂಡಿತ ಪಡಿಬೋದು. ಈ ರೀತಿ ಈರುಳ್ಳಿನೂ ಸಹ ಫ್ರೈ ಮಾಡಿದ ನಂತರ 2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ 30 ಸೆಕೆಂಡ್ಗಳ ಕಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿಯಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ 30 ಸೆಕೆಂಡು ಫ್ರೈ ಮಾಡಿದ ನಂತರ ನೋಡಿ, ಆಗಲೇ ನಾವು ಮೊಸರಿನ ಜೊತೆ ಏನೋ ಮಸಾಲ ಪುಡಿಗಳನ್ನ ಮಿಕ್ಸ್ ಮಾಡಿದ್ವಲ್ಲ, ಆ ಮಸಾಲ ಪೇಸ್ಟನ್ನು ಈಗ ಹಾಕ್ಕೋಬೇಕಾಗತ್ತೆ. ನಿಮ್ಗೇನಾದ್ರು ಕಲಿಸ್ಬೇಕಾದ್ರೆ ಗಟ್ಟಿ ಅನಿಸ್ತು ಅಂದರೆ ಖಂಡಿತ ಇನ್ನೂ ಸ್ವಲ್ಪ ಮೊಸರನ್ನು ಹಾಕಿ ಒಂದು ಅದಕ್ಕೆ ನೀಟಾಗಿ ಕಲಿಸ್ಕೋಬೋದು. ಈಗ ಈ ಮಸಾಲ ಪೇಸ್ಟನ್ನು 1 ನಿಮಿಷಗಳ ಕಾಲ ಬೆರೆಸಿ ಬಿಸಿ ಮಾಡ್ಕೋಬೇಕು. ಮಸಾಲ ಪೇಸ್ಟಲ್ಲಿರ್ತಕ್ಕಂಥ ಹಸಿ ವಾಸನೆನೂ ಸಹ ಹೋಗಬೇಕು. ನೋಡಿ, ಈ ರೆಸಿಪಿ ಮಾಡ್ಬೇಕಾದ್ರೆ ಅವಲ್ಲ ಹೇಳಿದ್ನಲ್ವಾ, ಈರುಳ್ಳಿನ ಬಹಳ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂತ. ಅದೇ ರೀತಿಯಾಗಿ ಎಣ್ಣೆನೂ ಸಹ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ತಮ್ಮ ಇಚ್ಛಾನುಸಾರ ಎಣ್ಣೆನ ಬಳಸ್ಬೋದು. ಸ್ವಲ್ಪ ಹೆಚ್ಚು ಎಣ್ಣೆ ಹಾಕಿದಷ್ಟು ರುಚಿನ ಬಹಳ ಸೊಗಸಾಗಿ ಪಡೆಯಬಹುದು, ಅದಂತೂ ಗ್ಯಾರಂಟಿ. ಆದರೂ ಸಹ ತಮ್ಮ ಇಚ್ಛಾನುಸಾರ ಎಣ್ಣೆನ ಹಾಕ್ಕೊಂಡು ಸಿದ್ಧ ಮಾಡ್ಕೋಬೋದು. ಹೀಗಿಲ್ಲಿ ತಾವು ನೋಡ್ತಾ ಇರ್ಬೋದು, ಮಸಾಲ ಪೇಸ್ಟನ್ನು ಹಾಕಿದ ನಂತರ ಈರುಳ್ಳಿ ಮಸಾಲ ಪೇಸ್ಟ್ ಜೊತೆ ಬೆರೆತು ಎಣ್ಣೆಯಲ್ಲಿ ಈ ಮಸಾಲೆ ಎಲ್ಲ
ಫ್ರೈ ಆಗಿರೋದ್ರಿಂದ ಎಷ್ಟು ಸೊಗಸಾಗಿ ಕಾಣ್ತಾ ಇದೆ. ಖಂಡಿತ ಈ ಒಂದು ಸಮಯದಲ್ಲೇ ನೀವು ಜಡ್ಜ್ ಮಾಡ್ಬೋದು ಈ ಒಂದು ಗ್ರೇವಿಯ ರುಚಿ ಯಾವ ಮಟ್ಟಕ್ಕಿರುತ್ತೆ ಅಂತ. ನಾವಿಲ್ಲಿ 1 kgಯಷ್ಟು ಚಿಕನನ್ನು ಬಳಸ್ತಾ ಇರ್ತಕ್ಕಂಥದ್ದು, ಸ್ಕಿನ್ ಔಟ್ ಚಿಕನನ್ನು ಬಳಸ್ತಾ ಇರ್ತಕ್ಕಂಥದ್ದು. ಒಂದು kgಯಷ್ಟು ಚಿಕನನ್ನು ಬಾಣಲಿಗೆ ಹಾಕಾದ ನಂತರ ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಉಪ್ಪು ಮತ್ತು ಚಿಕನ್ನು ಮಸಾಲ ಜೊತೆ ಚೆನ್ನಾಗಿ ಬೆರಿಬೇಕು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗಿಲ್ಲಿ ಮಸಾಲ ಪೇಸ್ಟ್ ಜೊತೆಗೆ ಉಪ್ಪನ್ನು ಹಾಕಾದ ನಂತರ ಬಹಳ ಚೆನ್ನಾಗಿ ಬೆರೆಸಾಯಿತು. ಈ ರೀತಿ ಬೆರೆಸಾದ ನಂತರ ಈಗ ನೀರನ್ನು ಹಾಕೋಬೇಕಾಗತ್ತೆ. ನಾವಿಲ್ಲಿ 1/4 ಲೀಟ್ರು ಅಂದರೆ 250 ml ನೀರನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ತಮ್ಮ ಇಚ್ಛಾನುಸಾರ ಗ್ರೇವಿ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನೀರನ್ನು ಏರುಪೇರು ಮಾಡ್ಕೋಬೋದು. ಗ್ರೇವಿ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಕಮ್ಮಿ ಹಾಕ್ಕೊಳ್ಳಿ, ಗ್ರೇವಿ ತೆಳು ಬೇಕಂದರೆ ಸ್ವಲ್ಪ ನೀರನ್ನು ಹೆಚ್ಚು ಹಾಕ್ಕೊಳ್ಳಿ. ನೀರನ್ನು ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಮೊದಲೇ ನೀರಾಕಿ ಮಿಕ್ಸ್ ಮಾಡ್ಬೋದಾಗಿತ್ತು, ಬಟ್ ಆ ಎಣ್ಣೆ ಅಂಶ ಮತ್ತು ಮಸಾಲ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವಾ ಚಿಕನ್ಗೆ, ಅದಕ್ಕೋಸ್ಕರ ಮಸಾಲ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ತದನಂತರ ನೀರಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀರನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಈಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸರಿಸುಮಾರು ಏನಿಲ್ಲ ಅಂದರೂ 20 ರಿಂದ 25 ನಿಮಿಷಗಳ ಕಾಲ ಚಿಕನನ್ನು ಬೇಯಿಸ್ಕೋಬೇಕಾಗತ್ತೆ. ಈ ಒಂದು ಸಮಯದಲ್ಲಿ ಫ್ಲೇಮನ್ನು ಮೀಡಿಯಂ ಮತ್ತು ಹೈಗೂ ಮಧ್ಯ ಇಟ್ಟು 25 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಚಿಕನನ್ನು 20 ರಿಂದ 25 ನಿಮಿಷ ಏನು ಬೇಯಿಸ್ತೀವಲ್ವಾ, ಈ ಸಮಯದಲ್ಲಿ 5 ನಿಮಿಷ ಚೆನ್ನಾಗಿ ಬೆಂದಾದ ನಂತರ ಲಿಡ್ಡನ್ನು ಓಪನ್ ಮಾಡಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ಒಂದು 3 ರಿಂದ 4 ಬಾರಿ ಮಾಡಬೇಕಾಗತ್ತೆ. ಹೀಗಿಲ್ಲಿ 5 ನಿಮಿಷಗಳ ಕಾಲ ಚಿಕನ್ನು ಬೆಂದಿದೆ. ಈ ಸಮಯದಲ್ಲಿ ಲಿಡ್ಡನ್ನು ಓಪನ್ ಮಾಡಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಉಳಿದಂಥ ಸಮಯ ಚಿಕನ್ನ ಬೇಯಿಸ್ಕೋಬೇಕು. ಹೀಗಿಲ್ಲಿ ಮೀಡಿಯಂ ಟು ಹೈ ಫ್ಲೇಮ್ನಲ್ಲೇ ಸರಿಸುಮಾರು ಏನಿಲ್ಲ ಅಂದರೂ 25 ನಿಮಿಷಗಳ ಕಾಲ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಂಡಿರ್ತಕ್ಕಂಥದ್ದು. ಚಿಕನ್ನು ಬೆಂದು ಸೂಪರಾಗಿ ಗ್ರೇವಿ ಸಿದ್ಧವಾಗಿದೆ. ನೋಡಿ, ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಹಾಗೆ ತಮಗೇನಾದ್ರು ರುಚಿ ಇನ್ನೂ ಡಿಫ್ರೆಂಟಾಗಿ ಬೇಕು ಅಥವಾ ಖಾರ ಹೆಚ್ಚಬೇಕು ಅಂದರೆ 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೋಬೇಕಾಗತ್ತೆ. ಹಾಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ನಂತರ ಪೆಪ್ಪರ್ ಪೌಡ್ರ್ ಮತ್ತು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಬಿಸಿ ಬಿಸಿಯಾಗಿ, ನೋಡೋದಕ್ಕೆ ಸೊಗಸಾಗಿ, ತಿನ್ನೋದಕ್ಕೆ ರುಚಿಯಾಗಿ, ಒಮ್ಮೆ ತಿಂದರೆ ಪದೇ ಪದೇ ಮಾಡಿ ತಿನ್ಬೇಕಂತಕ್ಕಂಥ ನೆನಪಿನಲ್ಲಿ ಉಳಿತಕ್ಕಂಥ ರುಚಿ ಇದು. ಖಂಡಿತ ನೀವು ಒಮ್ಮೆ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಮೊದಲೇ ಹೇಳಿದಾಗೆ ಗ್ರೇವಿ ತಮಗೆ ಯಾವೊಂದು ಹದಕ್ಕೆ ಬೇಕೋ ಆ ಹದಕ್ಕೆ ನೀರನ್ನು ಮಿಕ್ಸ್ ಮಾಡಿ ತಯಾರು ಮಾಡಿಕೊಂಡ್ರೆ ಸಾಕಾಗುತ್ತೆ. ಅಂತೂ ಇಂತೂ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಬಹಳ ಸಿಂಪಲ್ ಆಗಿ ಚಿಕನ್ ಗ್ರೇವಿನ ತಯಾರು ಮಾಡೋದು ಅಂತ. ಖಂಡಿತ ಒಮ್ಮೆ ಈ ರೀತಿಯಾದಂಥ ಚಿಕನ್ ಗ್ರೇವಿನ ನೀವು ಮಾಡಿ ನೋಡಿ, ಪದೇ ಪದೇ ಮಾಡ್ತೀರಾ, ಅದರಲ್ಲಂತೂ 2 ಮಾತಿಲ್ಲ. ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಂಥ ಸಿಂಪಲ್ ಚಿಕನ್ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ತಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಈ ರೀತಿಯಾದಂಥ ಇನ್ನೂ ಹೆಚ್ಚಿನ ರೆಸಿಪಿ ನೋಡೋದಕ್ಕೋಸ್ಕರ ಭಾಗ್ಯ ಟಿವಿನ ಫಾಲೋ ಮಾಡೋದನ್ನು ಮರಿಬೇಡಿ. ಹಾಗೆ ತಮಗಿನ್ನೂ ಯಾವ ರೆಸಿಪಿ ಬೇಕು ಅಂತ ತಿಳಿಸಿದ್ರೆ ಖಂಡಿತ ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಆ ರೆಸಿಪಿನ ಮಾಡಿ ತಿಳಿಸ್ತೀವಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.